ಇರಾನ್ನ ಕಡಲ ನಗರಿ ಬಂದರ್ ಅಬ್ಬಾಸ್ ಮೇಲೂ ಕೂಡ ದಾಳಿ ನಡೆದಿದೆ. ಕಳೆದ 2 ದಿನಗಳಿಂದ ಬಂದರ್ ಅಬ್ಬಾಸ್ ಮೇಲೆ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಬಂದರು ಪ್ರದೇಶ ಸಂಪೂರ್ಣ ಧ್ವಂಸ ಆಗಿದೆ. ಮಿಸೈಲ್ ದಾಳಿಗೆ ಬೆಂಕಿಯ ಜ್ವಾಲೆ ಆವರಿಸಿಕೊಂಡಿದೆ. ಬಂದರ್ ಅಬ್ಬಾಸ್ ಬಳಿಯಲ್ಲೇ ಹಾರ್ಮುಜ್ ಜಲಮಾರ್ಗ ಕೂಡ ಇದೆ. ಹಾರ್ಮುಜ್ ಜಲಮಾರ್ಗದ ವಾಯು ಪ್ರದೇಶ ಪೂರ್ತಿ ಕಪ್ಪಾಗಿ ಹೋಗಿದೆ. ಬಂದರು ನಗರಿಯ ಸಾಮಾನ್ಯರ ಜನಜೀವನ ಇದೆಯಲ್ಲ ಕಂಪ್ಲೀಟ್ ಅಸ್ತವ್ಯಸ್ತ ಆಗೋಗಿದೆ. ಅಲ್ಲಿ ಸಾರ್ವಜನಿಕ ಪ್ರದೇಶವನ್ನ ವಸತಿ ಪ್ರದೇಶವನ್ನ ಗುರಿಯಾಗಿಸ್ಕೊಂಡು ಅಲ್ಲಿ ದಾಳಿಗಳು ನಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಅಲ್ಲಿನ ಜನ ನೀರಿಗೂ ಕೂಡ ಒದ್ದಾಡುವಂತ ಸ್ಥಿತಿಯಲ್ಲಿದ್ದಾರೆ. ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಹಾರ್ಮುಜ್ ಜಲಮಾರ್ಗದ ವಾಯು ಪ್ರದೇಶ ಕಂಪ್ಲೀಟ್ ಕಪ್ಪಾಗಿರೋ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಬಂದರು ನಗರಿಯ ಸಾಮಾನ್ಯ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿ ಹೋಗಿದೆ. ಎಲ್ಲಿ ನೋಡಿದ್ರು ಬೆಂಕಿ, ಎಲ್ಲಿ ನೋಡಿದ್ರು ಬಾಂಬ್ ಮಿಸೈಲ್ಗಳ ದಾಳಿ ಆಗ್ತಾ ಇದೆ. ಅಲ್ಲಿ ಇರಾನ್ನ ಕಡಲ ನಗರಿ ಬಂದರ್ ಅಬ್ಬಾಸ್ ಮೇಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದೆ. که خوری و جمعش کن. ಇರಾನ್ ಜೊತೆಗೆ ಗಾಜಾದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಗಾಜಾ ನಗರದ ಮೇಲೆ 2 ಬಾರಿ ಅಟ್ಯಾಕ್ ಮಾಡಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ ಮಾತ್ರ ಅಲ್ಲ, ಇರಾನ್ನ ಜೊತೆಗೆ ಗಾಜಾದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಸುಮಾರು 2 ಬಾರಿ ದಾಳಿ ನಡೆಸಿರೋದ್ರಿಂದ 6 ಮಂದಿ ಸಾವನ್ನಪ್ಪಿದ್ದಾರೆ. ಮಿಸೈಲ್ ದಾಳಿಗೆ 6 ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿ ಬಿಕ್ಕಟ್ಟು ಎದುರಾಗಿದೆ ನೋಡಿ, ಸಂಘರ್ಷ ಯಾವ ರೀತಿ ಇದೆ ನೋಡಿ, ಅಲ್ಲಿನ ಜನರ ಪರಿಸ್ಥಿತಿ ನೋಡಿ. ಅಮಾಯಕ ನಾಗರಿಕರು ಏನೂ ಅರಿವಿಲ್ಲದಂತ, ಅಂದ್ರೆ ಅವ್ರವ್ರ ಪಾಡಿಗೆ ಅವ್ರವ್ರ ದಿನನಿತ್ಯದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಂತ ಸಾಮಾನ್ಯ ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ವಸತಿ ಪ್ರದೇಶಗಳ ಮೇಲೆ, ಸಾರ್ವಜನಿಕ ಪ್ರದೇಶಗಳ ಮೇಲೆ ದಾಳಿ ನಡೀತಾ ಇದೆ.